ಇದಕ್ಕಾಗಿ ಪರಮ ಪೂಜ್ಯ ಸದ್ಗುರು ವರೆಣ್ಯರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ಆತ್ಮೀಯವಾಗಿ ಕೃತಜ್ಞತಾ ಪ್ರಣಾಮಗಳನ್ನು ಸಮರ್ಪಣೆ ಮಾಡುತ್ತಾ ಈಗ ಸದ್ಗುರು ಭಕ್ತರಾಗಿರುವ ಶ್ರೀಮತಿ ಸುಜಾತ ಅನಂತಮ್ಮ ಒಂದು ಹಾಡನ್ನು ಹೇಳ್ತಾರೆ. ಅವರ ಅನಂತ ಸಂಸಾರ ಹೇಳಿಬಿಟ್ಟು ಎರಡು ಮಾತು ಹೇಳಬೇಕು ಅಂತ ಕೇಳ್ತಾರೆ. ಆಯಾಸ ಮಾಡ್ಕೋಬೇಡಿ, ನಿಂತ್ಕೊಳ್ಳಿ. ಪ್ರತಿ ದಿವಸ ನಾವು ನೋಡ್ತಾ ಇದ್ದೇವೆ ಮುಖಮನ ಬಂದ್ಬಿಟ್ಟಿದ್ದಾನೆ ಅಮೆರಿಕಾದಿಂದ. ಸ್ವಲ್ಪ ವಾಲ್ಯೂಮ್ ಕೊಡ್ಬೇಕಮ್ಮ. ಅನಂತ ಸಂಸಾರ ಸಮುದ್ರ ತಾರ ನೌಕಾಯಿತಾಭ್ಯಾಂ ಗುರು ಭಕ್ತಿದಾಭ್ಯಾಂ ವೈರಾಗ್ಯ ಸಾಮ್ರಾಜ್ಯದ ಪೂಜನಾಭ್ಯಾಂ ನಮೋ ನಮಃ ಶ್ರೀ ಗುರುಪಾದುಕಾಭ್ಯಾಂ ನಮೋ ನಮಃ ಶ್ರೀ ಗುರುಪಾದುಕಾಭ್ಯಾಂ. ನನಗೆ ಜಾಸ್ತಿ ಅದ್ವೈತ ಸಿದ್ಧಾಂತದ ಬಗ್ಗೆ ಅಷ್ಟೊಂದು ನಂಗೆ ಜಾಸ್ತಿ ಏನು ಗೊತ್ತಿಲ್ಲ. ಏನ್ ಗೊತ್ತಿದೆ ಅದನ್ನ ಹೇಳ್ತೀನಿ. ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ. ಮೊದಲಿಗೆ ಗುರು ದಂಪತಿಗಳಿಗೆ ನಮಸ್ಕಾರ. ಇದಾದ ಮೇಲೆ ನನ್ನ ಅತ್ತೆ ಮಾವ ಅವರಾದ ಶ್ರೀಯುತ ಶ್ರೀಮತಿ ಪದ್ಮಾ ಶ್ರೀನಿವಾಸ ಮೂರ್ತಿ ಅವರಿಗೆ, ನನ್ನ ಅಪ್ಪ ಅಮ್ಮ ಶ್ರೀಮತಿ ಶ್ರೀಯುತ ಸುಮತಿ ಯೋಗೀಶ್ ಪಾಠಕ್, ಹಾಗೂ ನನ್ನ ಅತ್ತಿಗೆ ಹಾಗೂ ಭಾವ ಪೂರ್ಣಿಮಾ ರವಿಶಂಕರ್ ಅವರಿಗೆ ನನ್ನ ಆತ್ಮಪೂರ್ವಕ ವಂದನೆಗಳು. ಇವರ ಅನುಗ್ರಹ ಮತ್ತು ಆಶೀರ್ವಾದವಿಲ್ಲದಿದ್ದರೆ ನನಗೆ ಇವತ್ತು ಈ ಒಂದು ಸುವರ್ಣ ಅವಕಾಶ ಸಿಗ್ತಾ ಇರಲಿಲ್ಲ. ಕೊನೆಯದಾಗಿ ನನ್ನ ಭಾರ್ಯ ಅನಂತ ಕೃಷ್ಣಸ್ವಾಮಿ ಅವರಿಗೆ ಆತ್ಮಪೂರ್ವಕ ವಂದನೆಗಳು. ಅವರು ನನ್ನ ಎಲ್ಲ ಕೆಲಸ ಕಾರ್ಯಗಳಲ್ಲಿ ತುಂಬ ಹೃದಯದಿಂದ ಸಹಕಾರ ಕೊಟ್ಟು ನಾನು ಬೆಳೆಸುತ್ತಿದ್ದಾರೆ. ಹಾಗೂ ಕೊನೆಯದಾಗಿ ನನ್ನ ಇಬ್ಬರು ಸುಪುತ್ರಿಯರು ಯುತಿ ಹಾಗೂ ಆಲಿಯಾ ಅವರಿಗೂ ನನ್ನ ಆತ್ಮಪೂರ್ವಕ ವಂದನೆಗಳು. ಇವತ್ತು ಇಲ್ಲಿ ನಾವೆಲ್ಲರೂ ನೆರೆದಿರುವುದು 185ನೇ ಕೃತಿರತ್ನ ಅಧ್ಯಾಸದ ದರ್ಬಾರ್ ಅನ್ನುವ ಬುಕ್ ಲೋಕಾರ್ಪಣೆ ಆಗ್ತಾ ಇದೆ. ಇವಾಗಲೇ ಸ್ವಾಮೀಜಿಯವರು ತುಂಬ ಚೆನ್ನಾಗಿ ಅಧ್ಯಾಸ ಎಂದರೇನು ಅಂತ ನಮಗೆ ತಿಳಿಸಿ ಹೇಳಿದ್ದಾರೆ. ನನ್ನ ಅನಿಸಿಕೆಯ ಪ್ರಕಾರ ದರ್ಬಾರ್ ಎಂದು ಹೇಳಿದ ಕೂಡಲೇ ನಮಗೆ ಮೈಸೂರು ಸಂಸ್ಥಾನದ ದರ್ಬಾರ್ ನೆನಪಿಗೆ ಬರುತ್ತೆ. ಅಲ್ಲಿ ಗಣ್ಯರು, ವಿದ್ವಾನ್ ಮಣಿಗಳು ಎಲ್ಲರೂ ಸೇರಿ ದರ್ಬಾರಿಗೆ ಮೆರುಗು ಕೊಡ್ತಾರೆ. ಆದರೆ ವೇದಾಂತದಲ್ಲಿ ಇವಾಗ ನಮ್ಮ ಗುರುಗಳು ಅಧ್ಯಾಸದ ದರ್ಬಾರ್ ಅಂತ ಒಂದು ಹೊಸ ಶೀರ್ಷಿಕೆಯನ್ನು ಸೃಷ್ಟಿ ಮಾಡಿದ್ದಾರೆ. ಈ ದರ್ಬಾರಲ್ಲಿ ನನ್ನ ಅನಿಸಿಕೆಯ ಪ್ರಕಾರ ಅರಿಷಡ್ ವರ್ಗಗಳು, ನಾನು, ನನ್ನದು ತುಂಬಿಕೊಂಡಿರುವ ಸಭಿಕರೇ ಅದಕ್ಕೆ ಅತಿಥಿಗಳಾಗಿರುತ್ತಾರೆ. ಯಾಕೆಂದರೆ ಒಂದು ಮಗು ಹುಟ್ಟಿದ ಕೂಡಲೇ ಸಾಧಾರಣ 2-2.5 ವರ್ಷ ಆದಂಗೆ ನಮ್ಮ ಮನೆಯ ವಾತಾವರಣ ಅದಕ್ಕೆ ನನ್ನ ಹೆಸರು, ನಾನು ಯಾರು, ನನ್ನ ಅಪ್ಪ ಅಮ್ಮ ಯಾರು, ನನ್ನಿಂದ, ನನಗೋಸ್ಕರ, ನನಗಾಗಿ ಎಲ್ಲ ನಾವು ತಿಳಿಸಿ ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅದು ಕೊನೆಗೆ ಹೆಮ್ಮರವಾಗಿ ಬೆಳೆದು ನಮಗೆ ಅದು ಅಭ್ಯಾಸ ಆಗೋಗುತ್ತೆ. ಅಭ್ಯಾಸ ಅಂದರೆ ಒಂದು ಅಭ್ಯಾಸ ನನ್ನ ಪ್ರಕಾರ. ಲಾಸ್ಟ್ ಕೊನೆಯ ಪ್ರಾಣ ಇರುವವರೆಗೆ ನನ್ನ BP ಸರಿ ಇದೆಯಾ, ನನ್ನ ಶುಗರ್ ಇದೆಯಾ, ನನ್ನ ಆರೋಗ್ಯ ಇದೆಯಾ, ನನ್ನ ಮಕ್ಕಳು ಹೇಗಿದ್ದಾರೆ, ಸೆಟ್ಲ್ ಆದ್ರ, ಇದೇ ವಿಷಯದಲ್ಲಿ ನಾವು ಮುಂದುವರಿತಾ ನಮಗೆ ಗೊತ್ತೇ ಆಗಲ್ಲ ನಾವು ಏನು ಮಾಡ್ಕೊಳ್ತಾ ಇದ್ದೀವಿ. ದೇಹ ಮತ್ತು ಹೆಸರು ಇದರ ಜೊತೆಗೆ ಹೋಗ್ತಾ ಇರ್ತೀವಿ. ಅದಕ್ಕೆ ಗುರುಗಳು ಈ ಬುಕ್ಕಲ್ಲಿ ಒಂದು ಕಡೆ ಪ್ರಸ್ತಾಪಿಸಿದ್ದಾರೆ. 35ನೇ ಸಂದೇಶ, ಅಧ್ಯಾಸವೆಂಬ ಪೊರೆ. ಸೊ ಈ ಅಧ್ಯಾಸವೆಂಬ ಪೊರೆಯನ್ನು ಅವರು ತುಂಬಾ ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ. ಇದಕ್ಕೆ ಗುರುಮುಖೇನ ಆತ್ಮಜ್ಞಾನದ ಒಂದು ಉಪದೇಶದಿಂದ ನಿತ್ಯಾನಿತ್ಯ ವಿವೇಚನ ಮನನ ಮಾಡಿ, ಶ್ರವಣ ಮಾಡಿ ಈ ಅಧ್ಯಾಸವನ್ನು ನಾವು ಖಂಡಿತವಾಗಿಯೂ ಕಳೆದುಕೊಳ್ಳಬಹುದು. ಅದಲ್ಲದೆ ನಾನು 2 ಉದಾಹರಣೆ ಹೇಳಲು ಇಚ್ಛಿಸುತ್ತೇನೆ. ಬ್ರಹ್ಮಜ್ಞಾನಾವಳಿಯಲ್ಲಿ ಒಂದು 2 ಲೈನ್ ಇದೆ.
दृग्दृश्यौ द्वौ पदार्थौ स्तः परस्परविलक्षणौ दृग्ब्रह्मं दृश्यं मायेति सर्ववेदान्तडिण्डिमा दृग्ब्रह्मं दृश्यं मायेति ಸರ್ವವೇದಾಂತಡಿಂಡಿಮಃ. ಈ ಎರಡು ಸಾಲನ್ನು ನಾನು ಹೇಗೆ ಅರ್ಥ ಮಾಡ್ಕೊಂಡಿದ್ದೀನಿ ಅಂದರೆ, ಇದರಲ್ಲಿ ಏನು ಹೇಳ್ತಾರೆ ಶಂಕರಾಚಾರ್ಯರು, ದೃಗ್ಬ್ರಹ್ಮ ದೃಶ್ಯಂ ಮಾಯೇತಿ. ನಾವು ಕಣ್ಣಿಂದ ಏನು ನೋಡ್ತೀವಿ ಅದನ್ನವರು ಮಾಯೆ ಅಂತ ನಮಗೆ ತಿಳಿಸಿ ಹೇಳ್ತಾರೆ. ಆದರೆ ಈ ಅಧ್ಯಾಸದ ದರ್ಬಾರ್ ಶೀರ್ಷಿಕೆ ನೋಡಿದ ಕೂಡಲೇ ನನಗೆ ಏನು ಅನಿಸ್ತಾ ಇದೆ ಅಂದರೆ, ಮಾಯೆ ಒಂದು ಅಧ್ಯಾಸ. ಈ ಅಧ್ಯಾಸವೆಂಬ ಮಾಯೆಯಿಂದ ನಾವು ಸ್ವತಃ ಬ್ರಹ್ಮರಾಗಿದ್ದೇವೆ, ಪರಬ್ರಹ್ಮ ಸ್ವರೂಪರಾಗಿದ್ದೇವೆ ಎಂದು ನಮಗೆ ನೆನಪಿಗೆ ಬರಲ್ಲ. ನಾವು ಯಾವಾಗಲೂ ಹೊರಗಡೆ ಪ್ರಪಂಚದಲ್ಲಿ ನೋಡಿ ಅನುಭವ ಅದೇ ತಗೊಂಡು ಬ್ರಹ್ಮ ಸ್ವರೂಪರಾಗಿದ್ದೇವೆ ಅಂತ ನಮಗೆ ತಿಳಿತಾ ಇಲ್ಲ. ಸೊ ಈ ಅಧ್ಯಾಸದ ನಿರ್ಮೂಲನೆಯಿಂದ ನಾವು ಪರಬ್ರಹ್ಮ ಸ್ವರೂಪರಾಗಿ ಸ್ವತಃ ಅನುಭವಕ್ಕೆ ತಂದುಕೊಳ್ಬೋದು. ಇನ್ನೊಂದು ಉದಾಹರಣೆ, ಭಜ ಗೋವಿಂದಂ ಅದರಿಂದ ಸತ್ಸಂಗತ್ವೇ ನಿಸ್ಸಂಗತ್ವಂ ನಿಸ್ಸಂಗತ್ವೇ ನಿರ್ಮೋಹತ್ವಂ ನಿರ್ಮೋಹತ್ವೇ ನಿಶ್ಚಲತತ್ವಂ ನಿಶ್ಚಲತತ್ವೇ ಜೀವನ್ಮುಕ್ತಿ. ಇದಕ್ಕೆ ನಾನು ಏನು ಅರ್ಥ ಮಾಡ್ಕೊಂಡೆ ಅಂದರೆ, ಸತ್ಸಂಗತ್ವೇ ನಿಸ್ಸಂಗತ್ವಂ. ಯಾವಾಗಲೂ ನಾವು ಒಳ್ಳೆಯ ಜನರ ಸತ್ಸಂಗವನ್ನು ಮಾಡ್ತಾ ಇದ್ರೆ ನಮಗೆ ನಿಸ್ಸಂಗತ್ವದ ಅನುಭವ ಆಗುತ್ತೆ. ಇದರದ್ದು ರಿವರ್ಸ್ ಉದಾಹರಣೆ ತಗೊಳ್ಬೇಕು ನಾವು. ಈ ಅಧ್ಯಾಸದ ಸತ್ಸಂಗತ್ವದಿಂದ